ಒಂದ್ ಕಡೆ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಜಾಮೀನು ಅರ್ಜಿ ಕೋರಿ ಸಲ್ಲಿಕೆ ಮಾಡಿದ್ದಾರೆ, ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಾಮೀನು ಕೋರಿ. ಆದ್ರೆ ಎಚ್ ಡಿ ರೇವಣ್ಣ ಅವ್ರಿಗೆ ಮತ್ತೊಂದು ಅತಿ ದೊಡ್ಡ ಸಂಕಷ್ಟ ಇದೆ. ಮಾಜಿ ಸಚಿವ ರೇವಣ್ಣ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಂದು ಅತಿ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಚ್ ಡಿ ರೇವಣ್ಣ. ಎಚ್ ಡಿ ರೇವಣ್ಣ ಮೇಲೂ ಕೂಡ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸೋದಕ್ಕೆ ಅನುಮತಿ ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ. ಇವಾಗ ಇದೆಯಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣಕ್ಕೆನೆ IPC 376 ಸೇರ್ಪಡೆ ಮಾಡಬೇಕು ಅಂತ SIT ಪರ್ಮಿಷನ್ ಅನ್ನ ಕೇಳಿತ್ತು. ಅದಕ್ಕೆ ಇರೋ ಕೇಸ್ಗೆನೆ IPC 376 ಸೇರ್ಪಡೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ ಕೋರ್ಟ್. ರೇಪ್ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗ್ತಾರ ಎಚ್ ಡಿ ರೇವಣ್ಣ? ಕಿಡ್ನಾಪ್ ಕೇಸ್ನಲ್ಲಿ ಏನೋ ಜೈಲಿಂದ ಹೊರಗಡೆ ಬಂದಿದ್ದಾರೆ, ಆದ್ರೆ ರೇಪ್ ಕೇಸಲ್ಲಿ ಮತ್ತೆ ಜೈಲು ಹಕ್ಕಿ ಆಗೋದು ಬಹುತೇಕ ಗ್ಯಾರಂಟಿ. ಅಷ್ಟು ಸುಲಭವಾಗಿ IPC 376ಗೆ ಬೇಲ್ ಸಿಗೋದಿಲ್ಲ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಹೇಗೋ ಜಾಮೀನನ್ನು ಪಡೆದುಕೊಂಡು ರೇವಣ್ಣ ಅವರು ವಾಪಸ್ ಬಂದಿದ್ದಾರೆ, ಅಂದ್ರೆ ಬಿಡುಗಡೆ ಆಗಿದ್ದಾರೆ. ಈಗ ಮತ್ತೆ ಅವ್ರ ಮೇಲೆ ಇನ್ನೊಂದು ಪ್ರಕರಣ ಇದೆ, ಹೊಳೆನರಸೀಪುರದಲ್ಲಿ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣ. ಆ ಪ್ರಕರಣಕ್ಕೆ ಈಗ SIT IPC 376 ಆಡ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ರು, ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿ ಕೊಟ್ಟಿದೆ. ಸೊ ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಬೇಲ್ ಸಿಗುತ್ತಾ? 376 ಆದ್ರೆ ಮತ್ತೊಮ್ಮೆ ಜೈಲು ಪಾಲಾಗ್ತಾರ ರೇವಣ್ಣ ಅನ್ನುವಂಥ ಪ್ರಶ್ನೆಗಳಿದೆ ಆನಂದ್. ಖಂಡಿತವಾಗ್ಲೂ ಸಿಂಧೂರ, ಈಗಾಗಲೇ SIT ಅಧಿಕಾರಿಗಳು ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ ಅಡಿ ಅಂದರೆ ಸೆಕ್ಷನ್ 376 ಅಡಿ ಕೇಸ್ ದಾಖಲು ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ FIR ಕೂಡ ಮಾಡೋದಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಕೋರಿ ಈಗ 42 ACMM ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಆದರೆ ಕೋರ್ಟ್ ಯಾವ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಅನ್ನೋದು ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಈಗಷ್ಟೇ 42ನೇ ACMM ಕೋರ್ಟ್ನಲ್ಲಿ ವಾದ ಪ್ರತಿವಾದ ಶುರುವಾಗಿರ್ತಕ್ಕಂಥದ್ದು. SIT ಪರ ವಕೀಲರಾಗಿರ್ತಕ್ಕಂಥ ಜೈನ ಕೊಠಾರಿ ಮತ್ತು ಅಶೋಕ್ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಮತ್ತೆ ಎಚ್ ಡಿ ರೇವಣ್ಣ ಅವ್ರಿಗೆ ಜೈಲೇ ಗತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ ಮಹಿಳೆಯಿಂದ SIT ಅಧಿಕಾರಿಗಳು ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಅದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ರೇವಣ್ಣ ಅವ್ರಿಗೆ ಈ ಕೇಸ್ನಲ್ಲಿ ಅಷ್ಟು ಸುಲಭವಾಗಿ ಬೇಲ್ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈಗಾಗಲೇ SIT ಅಧಿಕಾರಿಗಳು ಕೂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಹುತೇಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದು ಅವರು ತಲೆಮರೆಸಿಕೊಂಡಿದ್ದಾರೆ. ಅವರ ತಂದೆ ಆಗಿರ್ತಕ್ಕಂಥವರು ಎಚ್ ಡಿ ರೇವಣ್ಣ ಅವರ ಮೇಲೂ ಕೂಡ ಗಂಭೀರವಾದಂಥ ಒಂದು ಆಪಾದನೆ ಬಂದಿದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎನ್ನಲಾದಂಥ ಮಹಿಳೆಯರು SIT ಅಧಿಕಾರಿಗಳಿಗೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿ ರೇವಣ್ಣ ವಿರುದ್ಧ ವಾದ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಗಳನ್ನು ಕೂಡ ಹಾಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೊತಾರಿ ಅವರು ಕೂಡ ಜೈನ ಕೊತಾರಿ ಅವರು ಕೂಡ SIT ಪರ ವಾದವನ್ನು ಮನ್ನಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ CV ನಾಗೇಶ್ ಅವರು ಇವತ್ತು CV ನಾಗೇಶ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರಿಗೆ ಬೇಲ್ ಕೊಡಿಸೋದಕ್ಕೂ ಕೂಡ ಬಹಳಷ್ಟು ಒಂದು ಸರ್ಕಸನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಸಂತ್ರಸ್ತೆ ಮಹಿಳೆಯೊಬ್ಬರು ರೇವಣ್ಣ ವಿರುದ್ಧವಾಗಿ ರೇವಣ್ಣ ಅವರು ಯಾವುದೇ ರೀತಿಯ ಒಂದು ದೌರ್ಜನ್ಯವನ್ನು ನಮ್ಮ ಮೇಲೆ ಎಸಗಿಲ್ಲ ಅನ್ನೋ ಒಂದು ಸಂತ್ರಸ್ತೆಯ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋವನ್ನು ಕೂಡ CV ನಾಗೇಶ್ ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ರೇವಣ್ಣ ಅವರ ಪರ ವಾದವನ್ನು ಮನ್ನಣೆ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಸೆಕ್ಷನ್ 376 ಅಡಿ ಒಂದು SIT ಅಧಿಕಾರಿಗಳು ಕೇಸ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಜಾಮೀನು ಮಂಜೂರು ಮಾಡಬಾರ್ದು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಕಡೆ CV ನಾಗೇಶ್ ಅವರು ಕೂಡ ವಾದವನ್ನು ಮನ್ನಣೆ ಮಾಡ್ತಾ ಇದ್ದಾರೆ. ಸೆಕ್ಷನ್ 376 ಕೇಸ್ ಏನಿದೆ ಇದು ಅವರಿಗೆ ಬೇಲೆಬಲ್ ಕೇಸ್ ಆಗಿದೆ. ಹಾಗಾಗಿ ಅವರಿಗೆ ಜಾಮೀನು ಕೊಡಬಹುದು ಅನ್ನೋ ಒಂದು ವಾದವನ್ನು CV ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೋರ್ಟ್ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪಡೆದುಕೊಂಡಿದೆ. ಮೊದಲಿಂದಲೂ ಕೂಡ ಜಾಮೀನು ಅರ್ಜಿಯನ್ನು ರೇವಣ್ಣ ಅವರು ಸಲ್ಲಿಕೆ ಮಾಡಿದರು. ಆದರೆ ಇಲ್ಲಿ SIT ಪರವಾದಂಥ ವಕೀಲರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ತಮ್ಮ ವಾದವನ್ನು ಕೂಡ ಆಲಿಸಬೇಕು, ಹಾಗಾಗಿ ನೀವು ಏಕಾಏಕಿ ಜಾಮೀನು ಮಂಜೂರನ್ನು ಮಾಡಬಾರ್ದು ಅಂತ ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಈ ನೆಲೆಯಲ್ಲಿ ನ್ಯಾಯಾಧೀಶರು ಕೂಡ SIT ಅವ್ರಿಗೂ ಕೂಡ ವಾದ ಮನ್ನಣೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಈಗ ಮಧ್ಯಾಹ್ನ 3 ಗಂಟೆಗೆ ಈಗ ವಾದ ಪ್ರತಿವಾದನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲೇ ಕಿಡ್ನಾಪ್ ಕೇಸಲ್ಲಿ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈಗಷ್ಟೇ ರೇವಣ್ಣ ಅವರು ಕೂಡ ಕಾರ್ನಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ವಿಜುವಲನ್ನು ನಿಮಗೆ ತೋರಿಸ್ತೀನಿ.
ಪ್ರಮುಖವಾಗಿ ಪದ್ಮನಾಭನಗರದ ದೇವೇಗೌಡರ ನಿವಾಸದಿಂದ ಈಗಷ್ಟೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೋರ್ಟ್ ಹಾಲ್ಗೆ ಎಂಟ್ರಿ ಆಗೋದಕ್ಕೆ ಹೊಡ್ತಾ ಇರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಅವರು ದೇವೇಗೌಡರನ್ನ ಭೇಟಿ ಮಾಡಿ ಕೆಲವೊಂದು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ಪಡೆದುಕೊಂಡಿದ್ರು. ಇದ್ರ ಜೊತೆಗೆ ತಮ್ಮ ವಕೀಲರಾದಂಥ ಸಿ ವಿ ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸ್ಗಳನ್ನು ಎದುರಿಸ್ಬೋದು ಅನ್ನೋದು ನಿಟ್ಟಿನಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಪಡೆದುಕೊಂಡಿದ್ರು. ನೀವು ನೋಡ್ಬೋದು, ರೇವಣ್ಣ ಅವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಇಳಿದು ಅವರು 42ನೇ ACMM ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ರೇವಣ್ಣ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ 4 ದಿನ SIT ಕಸ್ಟಡಿಯಲ್ಲಿದ್ದರು, 7 ದಿನ JCಯಲ್ಲಿದ್ದರು, ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸಬೇಕಾಗಿತ್ತು. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣನೂ ಕೂಡ ಇವ್ರ ಮೇಲೆ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಕೇಸಲ್ಲೂ ಕೂಡ ಲಾಕ್ ಆದರೆ ತಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನೋ ಒಂದು ಆತಂಕ ಸರ್ವಸಾಮಾನ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು JCಯಿಂದ ಹೊರಗಡೆ ಬಂದಾಗಿಂದಲೂ ಆನಂದ್ ಮತ್ತೊಮ್ಮೆ ಮಾತಾಡ್ತೀನಿ ನಿಮ್ಮ ಜೊತೆಗೆ, ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ SIT SPP ಇಂದ ವಾದ ಮಂಡನೆಯನ್ನ ಮಾಡಲಾಗ್ತಾ ಇದೆ. SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣಗೆ ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಿದ್ದೇವೆ, ಆದ್ರೂ ಕೂಡ ಅವರು ವಿಚಾರಣೆಗೆ ಒಂದು ಸಲನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ರೇವಣ್ಣನನ್ನ ಮತ್ತೆ SIT ಕಸ್ಟಡಿಗೆ ನೀಡಬೇಕು. ಯಾಕೆಂದ್ರೆ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಕೂಡ ಅವರು ಉತ್ತರವನ್ನ ಕೊಡ್ತಾ ಇಲ್ಲ. SIT SPP ಜೈನಾ ಕೊಠಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೋರ್ಟ್ಗೆ. ಈ ಪ್ರಕರಣದಲ್ಲಿ ನಮ್ಮ ಆಕ್ಷೇಪಣೆ ಇದೆ, ನಮ್ಮ ಅಬ್ಜೆಕ್ಷನ್ ಇದೆ. ಇದೇ ಪ್ರಕರಣದಲ್ಲಿ IPC 376 ಕೇಸ್ ಕೂಡ ದಾಖಲಾಗಿದೆ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಈಗಾಗಲೇ 2 ಸಲ ನೋಟಿಸ್ ಕೊಟ್ಟಿದ್ದೀವಿ, ಆದ್ರೆ ಅವರು 1 ಸಲ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ರೇವಣ್ಣನನ್ನ ಮತ್ತೆ SIT ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ SIT ಪರ ವಕೀಲರು ಜೈನಾ ಕೊಠಾರಿ. ಈ ಪ್ರಕರಣದಲ್ಲಿ ನಮ್ಮ ಆಕ್ಷೇಪಣೆ ಇದೆ, ಇದೇ ಪ್ರಕರಣದಲ್ಲಿ IPC 376 ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡಬಾರ್ದು. ಏನಾದ್ರೂ ಜಾಮೀನು ಮಂಜೂರು ಮಾಡಿದ್ರೆ, ಈಗ ವಿಚಾರಣೆ ಕರೆದಾಗ್ಲೇ ಅವರು ಬರಲಿಲ್ಲ, ನೋಟಿಸ್ ಕೊಟ್ಟು ವಿಚಾರಣೆ ಕರೆದಾಗ್ಲೇ ಬರಲಿಲ್ಲ, ಜಾಮೀನ್ ಏನಾದ್ರೂ ಕೊಟ್ಟುಬಿಟ್ರೆ ಮತ್ತೆ ಇವರು ವಿಚಾರಣೆಗೆ ಬರೋದಿಲ್ಲ. ಈಗ ಯಾವ ಪ್ರಶ್ನೆಗಳಿಗೂ ಕೂಡ ಅವರು ಸರಿಯಾದ ಉತ್ತರವನ್ನ ನೀಡ್ತಾ ಇಲ್ಲ. ಇದೇ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಈಗ ಆಲ್ರೆಡಿ ದಾಖಲಿಸಿದೆ SIT. ಸೊ ಈ ವಿಚಾರವಾಗಿ ಇವತ್ತು SITಯ SPP ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣಗೆ 2 ಸಲ ನೋಟಿಸ್ ಕೊಟ್ಟಿದ್ದೀವಿ, 1 ಸಲ ಕೂಡ ಅವರಿಗೆ ವಿಚಾರಣೆಗೆ ಹಾಜರಾಗಿಲ್ಲ. ಇದೇ ಪ್ರಕರಣದಲ್ಲಿ IPC 376 ಕೂಡ ದಾಖಲಾಗಿದೆ. ಇತ್ತ ವಾದಕ್ಕೆ ಸಮಯ ಕೋರಿದ್ದಾರೆ ರೇವಣ್ಣ ಪರ ವಕೀಲರು. ಬೆಳಗ್ಗೆ ಆರೋಪಿ ಕೋರ್ಟ್ಗೆ ಶರಣಾಗೋದಕ್ಕೆ ಬಂದಿದ್ರು. ಪ್ರಕರಣದ 2ನೇ ಆರೋಪಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಇತ್ತ ವಾದಕ್ಕೆ ಸಮಯ ಕೋರಿದ್ದಾರೆ ರೇವಣ್ಣ ಪರ ವಕೀಲರು. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ಇದು ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಒಂದು ಕಿಡ್ನಾಪ್ ಕೇಸ್ನಲ್ಲಿ ಅಷ್ಟೇ ಅವರಿಗೆ ರಿಲೀಫ್ ಸಿಕ್ಕಿರೋದು, ಇನ್ನು ಕೂಡ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಗೆ ಇದೆ. ಒಂದ್ ಕಡೆ SIT ಪರ ವಕೀಲರು ವಾದ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಬೆಳಗ್ಗೆ ಆರೋಪಿ ಕೋರ್ಟ್ಗೆ ಶರಣಾಗೋದಕ್ಕೆ ಅಂತ ಬಂದಿದ್ರು. ಪ್ರಕರಣದ 2ನೇ ಆರೋಪಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಸೊ ಸ್ವಲ್ಪ ಸಮಯ ಬೇಕು ಅಂತ ರೇವಣ್ಣ ಪರ ವಕೀಲರು ಸಮಯವನ್ನ ಕೇಳಿದ್ದಾರೆ.